ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ವಿಶ್ವದ ಅತಿ ದೊಡ್ಡ ಲೈಂಗಿಕ ದಂಧೆಯ ಹಗರಣ ಅಮೆರಿಕವನ್ನ ನಡುಗಿಸ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಹಣದ ಒಡೆಯ ಕುಖ್ಯಾತ ಜೆಫ್ರಿ ಎಪ್ಸ್ಟೀನ್ನ ಕರಾಳ ಲೋಕದ ರಹಸ್ಯಗಳು ಒಂದೊಂದಾಗಿ ಹೊರಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಈ ಫೈಲ್ಗಳಲ್ಲಿ ಪದೇ ಪದೇ ಕೇಳಿ ಬರ್ತಾ ಇರೋದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಏನಿದು ಎಪ್ಸ್ಟೀನ್ ಫೈಲ್ಸ್? ಇದರಲ್ಲಿ ಟ್ರಂಪ್ ಪಾತ್ರ ಏನು? ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಆ ರಹಸ್ಯಗಳೇನು? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮೆರಿಕದ ಅತಿ ದೊಡ್ಡ ಸೆಕ್ಸ್ ಟ್ರಾಫಿಕಿಂಗ್ ಜಾಲದ ಕಿಂಗ್ ಪಿನ್ ಜೆಫ್ರಿ ಎಪ್ಸ್ಟೀನ್ 2019ರಲ್ಲಿ ಜೈಲಿನಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದ ಈ ಕೋಟ್ಯಾಧಿಪತಿಯ ಡೈರಿಯಲ್ಲಿ ಇದ್ದದ್ದು ಕೇವಲ ವ್ಯವಹಾರದ ಮಾತುಗಳು ಮಾತ್ರ ಅಲ್ಲ, ಬದಲಿಗೆ ವಿಶ್ವದ ಪ್ರಭಾವಿ ವ್ಯಕ್ತಿಗಳ ಕರಾಳ ಮುಖಗಳು ಆ ಡೈರಿಯಲ್ಲಿ ಬಯಲಾಗಿದೆ. ಇತ್ತೀಚೆಗೆ ಕೋರ್ಟ್ ಆದೇಶದಂತೆ ಬಿಡುಗಡೆಯಾದಂತಹ ಸಾವಿರಾರು ಪುಟಗಳ ದಾಖಲೆಗಳು ಈಗ ಟ್ರಂಪ್ ಸೇರಿದಂತೆ ಹಲವು ಗಣ್ಯರ ನಿದ್ದೆಗೆಡಿಸಿದೆ. ಅಷ್ಟಕ್ಕೂ ಏನಿದು ಎಪ್ಸ್ಟೀನ್ ಫೈಲ್ಸ್? ಎಪ್ಸ್ಟೀನ್ ಕೇವಲ ಒಬ್ಬ ವ್ಯಾಪಾರಿಯಾಗಿರಲಿಲ್ಲ. ಈತ ತನಗಿದ್ದಂತಹ ಸ್ವಂತ ದ್ವೀಪದಲ್ಲಿ ಲೈಂಗಿಕ ದಂಧೆಯ ಜಾಲವನ್ನೇ ನಡೆಸ್ತಾ ಇದ್ದ. ಈ ಹಗರಣದಲ್ಲಿ ಬಲಿಪಶುವಾದಂತಹ ಯುವತಿಯರು ನೀಡಿರುವಂತಹ ಹೇಳಿಕೆಗಳು, ಎಪ್ಸ್ಟೀನ್ ಭೇಟಿ ಮಾಡಿದಂತಹ ಗಣ್ಯರ ಪಟ್ಟಿ ಮತ್ತು ಆತನ ವಿಮಾನದಲ್ಲಿ ಸಂಚಾರ ಮಾಡಿದವರ ಹೆಸರನ್ನ ಈ ಫೈಲ್ ಒಳಗೊಂಡಿದೆ. ಇವುಗಳನ್ನು ವರ್ಷಗಳ ಕಾಲ ಗೌಪ್ಯವಾಗಿ ಇಡಲಾಗಿತ್ತು. ಆದರೆ ಈಗ ನ್ಯಾಯಾಲಯದ ಆದೇಶದ ಮೇರೆಗೆ ಬಹಿರಂಗಪಡಿಸಲಾಗಿದೆ. ಈಗ ಎಲ್ಲರ ಕಣ್ಣು ಬಿದ್ದಿರೋದು ಡೊನಾಲ್ಡ್ ಟ್ರಂಪ್ ಅವರ ಮೇಲೆ. ಈ ಫೈಲ್ಗಳಲ್ಲಿ ಟ್ರಂಪ್ ಹೆಸರು ಹಲವು ಕಡೆ ಪ್ರಸ್ತಾಪ ಮಾಡಲಾಗಿದೆ. ಹಾಗಾದ್ರೆ ಟ್ರಂಪ್ ಲೈಂಗಿಕ ದಂಧೆಯಲ್ಲಿ ಭಾಗಿಯಾಗಿದ್ರಾ? ಸದ್ಯಕ್ಕೆ ಲಭ್ಯವಿರುವಂತಹ ಮಾಹಿತಿಯಂತೆ ಟ್ರಂಪ್ ಅವರು ಎಪ್ಸ್ಟೀನ್ನ ಖಾಸಗಿ ವಿಮಾನದಲ್ಲಿ ಹಲವಾರು ಬಾರಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕೆಲವು ಸಾಕ್ಷ್ಯಗಳ ಪ್ರಕಾರ ಟ್ರಂಪ್ ಅವರು ಎಪ್ಸ್ಟೀನ್ನ ಕ್ಲಬ್ಗಳಿಗೆ ಭೇಟಿಯನ್ನ ನೀಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಎಪ್ಸ್ಟೀನ್ ಒಮ್ಮೆ ಟ್ರಂಪ್ ಬಗ್ಗೆ ಹೀಯಾಳಿಸಿ ಮಾತನಾಡಿದಂಥ ಉಲ್ಲೇಖಗಳು ಕೂಡ ಇಲ್ಲಿದೆ. ಆದ್ರೆ ಟ್ರಂಪ್ ಈ ದಂಧೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಈ ಫೈಲ್ಗಳಲ್ಲಿ ಸ್ಪಷ್ಟವಾದಂತಹ ಕ್ರಿಮಿನಲ್ ಪುರಾವೆಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ಎಪ್ಸ್ಟೀನ್ನೊಂದಿಗೆ ಟ್ರಂಪ್ಗೆ ಇದ್ದಂತಹ ನಿಕಟ ಸ್ನೇಹ ಈಗ ರಾಜಕೀಯವಾಗಿ ಅವರಿಗೆ ಮುಳ್ಳಾಗಿ ಪರಿಣಮಿಸಿದೆ. ಟ್ರಂಪ್ ಈ ಮೊದಲೇ ಸ್ಪಷ್ಟಪಡಿಸಿದಂತೆ ಎಪ್ಸ್ಟೀನ್ನೊಂದಿಗೆ ತಮಗೆ ಕೇವಲ ಪರಿಚಯ ಇತ್ತೇ ಹೊರತು ಆತನ ವೈಯಕ್ತಿಕ ದಂಧೆ ಬಗ್ಗೆ ಏನೂ ಕೂಡ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಆದರೆ ಚುನಾವಣೆ ಹೊಸ್ತಿಲಲ್ಲಿರುವಂತಹ ಅಮೆರಿಕದಲ್ಲಿ ವಿರೋಧ ಪಕ್ಷಗಳು ಈ ಫೈಲ್ಗಳನ್ನು ಮುಂದಿಟ್ಕೊಂಡು ಟ್ರಂಪ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದೆ. ಇದು ಬರೀ ಒಂದು ಫೈಲ್ ಮಾತ್ರ ಅಲ್ಲ, ಟ್ರಂಪ್ ವ್ಯಕ್ತಿತ್ವಕ್ಕೆ ತಗುಲಿದಂತಹ ಕಳಂಕ ಅಂತ ವಿರೋಧಿ ಬಣಗಳು ಹೇಳ್ತಾ ಇದೆ. ಏನಿದು ದಂಧೆ ಅಂತ ನೋಡೋದಾದ್ರೆ ಬಾಲಕಿಯರ ಮತ್ತು ಯುವತಿಯರ ಲೈಂಗಿಕ ಕಳ್ಳ ಸಾಗಾಣೆಯ ದಂಧೆ ಇದು. ಎಪ್ಸ್ಟೀನ್ ಫೈಲ್ನಲ್ಲಿ 10 ಬಾರಿ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಲೋಲಿತಾ ಎಕ್ಸ್ಪ್ರೆಸ್ ವಿಮಾನ ಏನು ಈ ಎಪ್ಸ್ಟೀನ್ ಹತ್ರ ಇತ್ತು, ಆ ವಿಮಾನದಲ್ಲಿ ಟ್ರಂಪ್ ಪ್ರಯಾಣಿಸಿದಂತಹ ದಾಖಲೆಗಳು ಕೂಡ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಟ್ರಂಪ್ ಮಾತ್ರ ಅಲ್ಲ, ಬಿಲ್ ಕ್ಲಿಂಟನ್ ಮತ್ತು ಬ್ರಿಟನ್ ರಾಜಕುಮಾರ ಆಂಡ್ರ್ಯೂ ಕೂಡ ಹೆಸರು ಕೂಡ ಇದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಈ ಫೈಲ್ಗಳಲ್ಲಿ ಟ್ರಂಪ್ ವಿರುದ್ಧ ನೇರ ಲೈಂಗಿಕ ಆರೋಪದ ಪುರಾವೆಗಳು ಇಲ್ಲದೇ ಇದ್ರೂ ಕೂಡ ಅವರ ಸ್ನೇಹ ಯಾವ ರೀತಿ ಇತ್ತು, ಯಾವ ರೀತಿಯಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು ಅವರ ಖಾಸಗಿ ವಿಮಾನದಲ್ಲಿ, ಆ ಫೈಲಲ್ಲಿ ಟ್ರಂಪ್ ಹೆಸರು ಪದೇ ಪದೇ ಯಾಕಿದೆ ಅನ್ನೋದ್ರ ಬಗ್ಗೆ ತೀವ್ರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಎಪ್ಸ್ಟೀನ್ ಎಂಬ ಕರಾಳ ಮಾಂತ್ರಿಕ ಸತ್ರು ಕೂಡ ಆತ ಬಿಟ್ಹೋದಂತಹ ಡೈರಿಗಳು ಮಾತ್ರ ವಿಶ್ವದ ದೊಡ್ಡ ದೊಡ್ಡ ಕುಳಗಳ ಮುಖವಾಡವನ್ನ ಕಳಚ್ತಾ ಇದೆ. ಈ ಬೆಂಕಿ ಟ್ರಂಪ್ ಅವರನ್ನ ಸುಡುತ್ತಾ ಅಥವಾ ಕೇವಲ ಹೊಗೆಯಾಗಿ ಹಾರ್ ಹೋಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.